ಹೆಲೋ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಕುಕ್ಕಿಂಗ್ ವ್ಲಾಗ್ ಅಲ್ಲ, ನಮ್ಮ ಸ್ಪೋರ್ಟ್ಸ್ ಡೇ ಇದೆ, ಅದರದ್ದೊಂದು ಸ್ಮಾಲ್ ವ್ಲಾಗ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಬನ್ನಿ ಸ್ಪೋರ್ಟ್ಸ್ ಡೇ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಶ್ರೇಯಕಾ ರನ್ 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 ರನ್. ನಮ್ಮ ಅಧ್ಯಕ್ಷರು ನೋಡಿ ಇಂಚಿದುಲಿ ಒಂದು ಮಾತ್ರ మంచి కలర్ టు కెంతి నగలే ಮಾಡಿದ್ದು ಇದು ನೋಡಿ, ಒಂದು 4 ಬಾಲ್ ಕೊಡ್ತಿದ್ದಾರೆ, ಅದನ್ನು ಬಕೆಟ್ಗೆ ಹಾಕಬೇಕು, ಅಲ್ಲಿಂದ ಎಸೆದು. ಅದರಲ್ಲಿ ಯಾರು ಫಸ್ಟ್ ಬೇಗ ಹಾಕ್ತಾರೆ ಅವ್ರು ಫಸ್ಟ್ ವಿನ್ನರ್. ಇದರಲ್ಲಿ ಅಕ್ಷತೆ ಮುಟ್ಟದಲ್ಲಿ ಬೆಚ್ಚಿಲ್ಲ. ಅಕ್ಷತೆ ಲೈನ್ ಇರ್ತಿರಂತ್ಲೆ ದೀಪಾ ಒಂದು ಮಾತ್ರ ಥರ್ಡ್ ಪ್ರೈಸ್. ಇಲ್ಲಿ ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಮತ್ತು ನಮ್ಮದು ಲೇಡೀಸ್ ಇದು ಗೇಮ್ ಈಚೆ ಕಡೆ ಆಗ್ತಿತ್ತು, ಆಚೆ ಕಡೆ ಕ್ರಿಕೆಟ್ ಆಗ್ತಿತ್ತು, ಜೆಂಟ್ಸ್ ಇದು. ಇಲ್ಲಿ ನೋಡಿ ನಂದಿಗೂ ಕಾಂಪಿಟೇಷನ್ಗೆ ರೆಡಿ ಮಾಡ್ತಿದ್ದಾರೆ. ಚಕ್ಕುಲಿಗೆ 2 ನೋಟ್ ಹಾಕಿದ್ದಾರೆ. ಯಾರಿಗೆ ಎಲ್ಲರಿಗೂ ಈಗ ಹಸಿವಾಗುವ ಸಮಯ ತಿಂತಾ ಇರುದಾ? ನಾನು ಈ ಪ್ಯಾಕೆಟ್ ಅನ್ನು ತಿಂತೇನೆ. ಹಾಗೆ ಆಗಿದೆ ಈಗ. ಎಂತ ಕರೆಕ್ಟ್ ಹೇಳಿ ನೀವು. ಏರ್ಲ ಕೈ ದಕ್ಕಿಲ್ಲ ರೇಷ್ಮೆ ಕೈ ಅಡಿತಾರೆ ಕೊಡಿ ಯೂಟ್ಯೂಬ್ ಬರ್ಬರಿ. ಈ ಕಾಂಪಿಟಿಷನ್ ನೋಡಿ, ಹಗ್ಗದಲ್ಲಿ ಚಕ್ಕುಲಿಯನ್ನು ಕಟ್ಟಿರ್ತಾರೆ. ಹಗ್ಗವನ್ನು ನಾವು ಬಾಯಿಂದಲೇ ಎಳಿಬೇಕು, ಕೈ ಮುಟ್ಲಿಕ್ಕಿಲ್ಲ, ಬಾಯಿಂದಲೇ ಫುಲ್ ಎಳೆದು ಚಕ್ಕುಲಿಯನ್ನು ಬಾಯಿ ತನಕ ತರಬೇಕು, ಬಾಯಿಗೆ ಟಚ್ ಆಗಬೇಕು. ಯಾರು ಫಸ್ಟ್ ತರ್ತಾರೆ ಅವರು ವಿನ್ನರ್. ಇಲ್ಲಿ ನೋಡಿ ನಮ್ಮದು ವಿದ್ಯಾಕ್ಕಂದ ಆಯಿತು. ಸೊ ಇದು ಗೇಮ್ ಕೂಡ ತುಂಬ ಗಮ್ಮತ್ತಾಗಿತ್ತು, ನಂಗಂತೂ ಗೊತ್ತೇ ಆಗಿಲ್ಲ ಹೇಗೆ ಆಟ ಆಡೋದು. ನಮ್ಮ ಅಧ್ಯಕ್ಷರು ನೋಡಿ ಇಂಚಿದುಲಿ. ಈ ಗೇಮನ್ನು ಯಾರೆಲ್ಲ ಆಡಿದ್ದೀರಿ ಹೇಳಿ ನೋಡೋಣ. ತುಂಬ ಅಂದರೆ ತುಂಬ ಜನ ಆಡಿರ್ತಾರೆ ಸಣ್ಣಿನ ಕೇಳಿ ಅಂತ, ಸಣ್ಣದಿರುವಾಗ. ಇಲ್ಲಿ ನೋಡಿ ನಮ್ಮ ಅಕ್ಷತನ ಬಂಡಿ ನೋಡಿ ಯಾವ ನಮ್ಮಲ್ಲಿ ಹೋಗ್ತಾ ಉಂಟು ನೋಡಿ. ಬಟ್ ಈ ಗೇಮಲ್ಲಿ ನಂಗಂತೂ ಅಂದರೆ ನಾವು ಚಿಕ್ಕವರಿರುವಾಗ ಹೇಗೆ ಆಡಿದ್ವಿ ಆ ನೆನಪುಗಳೆಲ್ಲ ಒಂದ್ಸಲಕ್ಕೆ ಮೇಲೆ ಬಂತು. ಇಲ್ಲಿ ನೋಡಿ ನಮ್ಮ ಅಧ್ಯಕ್ಷರು ಬಂದರು. ಶ್ರೇಯಕಾ ರನ್ 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 ರನ್. ಇಲ್ಲಿ ನೋಡಿ ನಮ್ಮ ನೆಕ್ಸ್ಟ್ ಗೇಮ್, ಬಲೂನನ್ನು ಬ್ಲೋ ಮಾಡಿ ಅದರ ಹೆಲ್ಪಿಂದ ಗ್ಲಾಸನ್ನು ಒಂದರ ಮೇಲೆ ಒಂದು ಇಡ್ತಾ ಬರಬೇಕು, ಕೈ ಹಿಡಿಲಿಕ್ಕಿಲ್ಲ. ಸೊ ಹೀಗೆ ಮಾಡ್ತಾ ಇರಬೇಕು. ನಂದಂತೂ ಒಂದೇ ಬಲೂನ್ ಬ್ಲೋ ಮಾಡಿ ಒಂದು ಕಪ್ಪನ್ನು ಇಟ್ಟಿದೆ, ಮತ್ತು ಯಾವುದು ಕಪ್ ತೆಗಿಲಿಕ್ಕೇ ಆಗಿಲ್ಲ. ಇಲ್ಲಿ ನಮ್ಮ ಸಂಜನಾ ನೋಡಿ ಎಷ್ಟು ಫಾಸ್ಟ್ ಮಾಡ್ತಿದ್ದಾಳೆ ನೋಡಿ, ಒಂದರ ಮೇಲೆ ಒಂದು. ಇವಳಿಗೆ ಇದರಲ್ಲಿ ಪ್ರೈಸ್ ಸಿಕ್ಕಿದೆ ಇರಬೇಕು ನನ್ನ ಲೆಕ್ಕದಲ್ಲಿ. ಮೋಸ್ಟ್ಲಿ ಇವಳೇ ವಿನ್ನರ್ ಇರಬೇಕು. ನೆಕ್ಸ್ಟ್ ಗೇಮ್ ಬಲೂನ್ ಬ್ಲೋ ಮಾಡಲಿಕ್ಕಿದ್ದದ್ದು. ಬಲೂನನ್ನು ಫುಲ್ ದೊಡ್ಡದಾಗಿ ಬ್ಲೋ ಮಾಡಿ ಯಾರು ದೊಡ್ಡದಾಗ್ತದೆ ಅದು ಅದರಷ್ಟಕ್ಕೆ ಹೊಡಿಬೇಕು. ಈ ಬಲೂನ್ ಮಾತ್ರ ತುಂಬ ಟೈಟ್ ಇತ್ತಾಯ್ತಾ, ಬಟ್ ಆದರೂ ನಂತರ ಹೊಡೆದ್ವಿ, ಫುಲ್ ದೊಡ್ಡದಾಗಿ ಬಂದಿತ್ತು, ಬಟ್ ಹೊಡಿಲೇ ಇಲ್ಲ. ಕೆಲವ್ರದ್ದು ಸಣ್ಣದಿರುವಾಗೆ ಹೊಡೆದೋಗಿದೆ, ಅಂದರೆ ಅವ್ರದ್ದು ಲಕ್ ಇದೆ. ಸೊ ನಮಗಂತೂ ಸಿಕ್ಕಿಲ್ಲ ಇದರಲ್ಲಿ ಪ್ರೈಸ್. ನಾನು ಮತ್ತು ಇಲ್ಲಿ ಸಂಜನಾ ಫುಲ್ ದೊಡ್ಡದಾಗಿ ಬಲೂನನ್ನು ಬ್ಲೋ ಮಾಡಿದ್ವಿ, ಬಟ್ ನಮಗೆ ಅದು ಬಲೂನ್ ಹೊಡಿಲೇ ಇಲ್ಲ ಅಷ್ಟು ದೊಡ್ಡದಾದ್ರು. ಅದಕ್ಕೆ ಹೊಡೆದು ಹೇಗೂ ಹೋಗಿಲ್ಲಲ್ಲ. ಸೊ ಒಂದೆರಡು ವೀಡಿಯೋ ಶೂಟ್ ಮಾಡೋಣ ಅಂತ ಈ ರೀತಿ ಒಂದೆರಡು ವೀಡಿಯೋ ತೆಗೆದ್ವಿ.
ಇವಾಗ ನೆಕ್ಸ್ಟ್ ಗೇಮ್ ಇದೆ ನಮ್ಮದು ಬಾಂಬ್ ಇನ್ ದ ಸಿಟಿ. ಹೌದು, ಈ ಗೇಮಲ್ಲೂ ನನಗೇನೆ ಪ್ರೈಸು. ಇವತ್ತು ಸ್ವಲ್ಪ ಈ ಸ್ಪೋರ್ಟ್ಸ್ ಡೇ ದಿವಸ ನನಗೆ ಸ್ವಲ್ಪ ಲಕ್ಕಿ ಇತ್ತು ಕಾಣಿಸ್ತದೆ. ಸೊ ನನಗೆ ಒಂದು 3 ಪ್ರೈಸ್ ಸಿಕ್ಕಿದೆ. ಲಕ್ಕಿ ಗೇಮ್ಸಲ್ಲೇ 2 ಪ್ರೈಸ್ ಸಿಕ್ಕಿದೆ. ಇಲ್ಲಿ ಫೈನಲ್ ಆಗಿ ಎಲ್ಲರೂ ಔಟ್ ಆಗಿ ನಾನು ಮತ್ತು ಪ್ರಿಯಕ್ಕ ಇಬ್ಬರೇ ಉಳಿದಿದ್ವಿ. ಸೊ ನನಗೆ ಫಸ್ಟ್, ಪ್ರಿಯಕ್ಕನಿಗೆ ಸೆಕೆಂಡ್ ಸಿಕ್ಕಿದೆ ಪ್ರೈಸ್ ಇದರಲ್ಲಿ. ಇದು ಇನ್ನೊಂದು ಗೇಮ್. ಪೆನ್ನನ್ನು ದಾರದಲ್ಲಿ ತಲೆಗೆ ಕಟ್ಟಿರ್ತಾರೆ. ತಲೆಯಿಂದ ಉದ್ದ ದಾರ ಇಟ್ಟು ಪೆನ್ ಇರ್ತಾರೆ. ಅದನ್ನು ನಾವು ಬಗ್ಗಿ ಬಾಟಲ್ ಒಳಗಡೆ ಹಾಕಬೇಕು. ಇಲ್ಲಿ ನೋಡಿ ನಮ್ಮ ಚಂದ್ರಕ್ಕ ಹೇಗೆ ಆಟಾಡ್ತಿದ್ದಾರೆ ಅಂತ. ಚೆಂಡು ಓಟುಗಳು ಬರ್ತಾ ಇಲ್ಲ. ಕಾರ್ತಿಕ್ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಗೇಮು ಮ್ಯೂಸಿಕ್ ಚೇರ್ ಇಟ್ಟಿದ್ರು. ಸಂಜೆ ಹೊತ್ತಿಗೆ ಇಟ್ಟಿದ್ರು. ಲಾಸ್ಟ್ ನನಗೆ ಇದರಲ್ಲಿ ಪಾರ್ಟಿಸಿಪೇಟ್ ಇಲ್ಲ, ಯಾಕಂದರೆ ನಮಗೆ ಇಲ್ಲಿ 3 ಪ್ರೈಸ್ ನಂತರ ಪಾರ್ಟಿಸಿಪೇಷನ್ ಇಲ್ಲ ಅಂತ ಇದ್ದರು. ಸೊ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಇಲ್ಲಿ ನೋಡಿ ನಮ್ಮ ಸುಪ್ಪಿ ಲಾಸ್ಟಿಗೆ ಉಳಿದಿದ್ಲು. ಇದರಲ್ಲಿ ಸುಪ್ಪಿಗೆ ಸೆಕೆಂಡ್ ಪ್ರೈಸ್ ಏನೋ ಸಿಕ್ಕಿದೆ. ಮ್ಯೂಸಿಕ್ ನಾನಿಲ್ಲಿ ಮ್ಯೂಟ್ ಮಾಡಿದ್ದೇನೆ, ಯಾಕಂದರೆ ಕಾಪಿರೈಟ್ ಬರ್ತದೆ, ಅದಕ್ಕೋಸ್ಕರ. ಸೊ ಇದನ್ನು ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಟಿದ್ದೇನೆ. ನೋಡಿ ಹೇಗೆ ಆಟಾಡ್ತಿದ್ದಾರೆ ಅಂತ. ಲಾಸ್ಟ್ ಟೈಮ್ ನನಗೆ ಇದರಲ್ಲಿ 3rd ಪ್ರೈಸ್ ಏನೋ ಸಿಕ್ಕಿತ್ತು. 3rd ಪ್ರೈಸ್ ಇರಲಿಲ್ಲ. ಹೌದು, 3rd ಪ್ಲೇಸಲ್ಲಿ ನಾನು ಔಟ್ ಆಗಿದ್ದೆ. ಇಲ್ಲಿ ನೋಡಿ ಲಾಸ್ಟಿಗೆ ಸುಪ್ಪಿ ಮತ್ತು ಯಾರ್ಡ್ ಸೊಸೈಟಿಯ ಇನ್ನೊಬ್ಬರು ಇದ್ದರು. ಸೊ ಫೈನಲ್ ಆಗಿ ನಮ್ಮ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆದ ನಂತರ ಕ್ರಿಕೆಟ್ ಎಲ್ಲ ಮುಗಿದಿತ್ತು. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೈಮ್. ಸೊ ನಮ್ಮ ಲತಕ್ಕನನ್ನು ಕರೆದಿದ್ದಾರೆ. ಅವ್ರದ್ದು ಪ್ರೈಸ್ ಇತ್ತು, 2 ಪ್ರೈಸ್ ಏನೋ ಇತ್ತು. ಸೊ ಅವ್ರು ಹೋಗ್ತಿದ್ದಾರೆ. ಅವರ ವಿಡಿಯೋ ಒಂದು ಹಾಕೋಣ ಅಂತ. ನೋಡಿ ಎಷ್ಟು ಚಂದ ಪೋಸ್ಟ್ ಕೊಡ್ತಿದ್ದಾರೆ ನೋಡಿ. ನೆಕ್ಸ್ಟ್ ನಂದು 1-2 ಪ್ರೈಸ್ ಇತ್ತು, ವೀಡಿಯೋ ಇತ್ತಲ್ಲ, ಹೇಗೂ ನಂದು ಇರಲಿ ಅಂತ 1-2 ವೀಡಿಯೋ ಶೂಟ್ ಹಾಕಿದ್ದೇನೆ. ಒಂದು ಟ್ರೋಫಿ ಜೊತೆ ಒಂದೊಂದು ಗಿಡ ಕೊಟ್ಟಿದ್ದಾರೆ, ಹಣ್ಣಿದು ಗಿಡ. ನನಗೆ 3 ಗಿಡ ಸಿಕ್ಕಿದೆ. ನೋಡಬೇಕು ದೊಡ್ಡದಾಗುತ್ತಾ ಏನು ಕಥೆ ಅಂತ. ನಟ್ಟಿದ್ದೇನೆ, ನೋಡುವ ದೊಡ್ಡದಾಗುತ್ತಾ, ಫ್ರೂಟ್ಸ್ ಬಿಡುತ್ತಾ ಅದರಲ್ಲಿ ಅಂತ. ಇಲ್ಲಿ ಸ್ಪೋರ್ಟ್ಸ್ ಇದು ನಮ್ಮದು ಲೇಡೀಸ್ ಇದೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ ನಂತರ ಕ್ರಿಕೆಟ್ ಇದ್ದು ಬಂತು. ಕ್ರಿಕೆಟಲ್ಲಿ ವಿನ್ನರ್ ಆಗಿ ರನ್ನರ್ ಆಗಿ ಕೋಕೋ ಸೊಸೈಟಿ ಬಂತು. ಪ್ರೈಸ್ ಎಂಜಾಯ್ ಮಾಡಿದ್ರಂತ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ನಮ್ಮ ಸ್ಪೋರ್ಟ್ಸ್ ಡೇ ಹೇಗಾಯ್ತಂತ. ನಂಗಂತೂ 3 ಪ್ರೈಸ್ ಸಿಕ್ಕಿದೆ. ಇದು 3rd ಇಯರ್ ಸ್ಪೋರ್ಟ್ಸ್ ಡೇ ಇರಬೇಕು. ನನಗೆ ಫಸ್ಟ್ ಟೈಮ್ 3 ಪ್ರೈಸ್ ಸಿಕ್ಕಿದ್ದು. ಫಸ್ಟ್ ಟೈಮ್ 1 ಪ್ರೈಸ್ ಕೂಡ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್. 2 ವರ್ಷದಲ್ಲಿ ಯಾವುದೇ ಪ್ರೈಸ್ ಇರಲಿಲ್ಲ. ಭಾರಿ ಖುಷಿ, ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೇನೆ. ಎಂಜಾಯ್ ಮಾಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗಷ್ಟೇ ಮನೆಗೆ ಬಂದದ್ದು, 7:07 ಆಯಿತು. ಇವಳು ನಾನು ಕೂಡ ಕ್ಲೋಸಿಂಗ್ ಮಾಡ್ತೇನೆ ಅಂತ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ಲ. ಸೊ ಅವಳು ಕೂಡ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.